ಇರೋದು ಬರ್ದಿ ಅಂತೆ ಈಗ ರಾಜಕೀಯ ಪ್ರಚಾರ ಎಲ್ಲ ಮೀಡಿಯಾ ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಮುಖಂಡನಾಗಿ ಬೆಳೆಯುವಂಥ ಮನಸ್ಸು ಅವರಿಗೆ ಅವರಿಗೆ ಎಲ್ಲರ ಆಶೀರ್ವಾದ ಬೇಕಾಗಿದೆ. ಅವರಿಗೆ ಈ ಭಗವಂತ ಇನ್ನೂ ಜನಸೇವೆ ಮಾಡುವಂತಹ ಭಾಗ್ಯವನ್ನ ಕೊಟ್ಟು ಸುಖ ಸಂತೋಷ ಸಮೃದ್ಧಿಗಳನ್ನ ದಯಪಾಲಿಸಿ ಅಂತ ಹೇಳ್ತಾ ಎಸ್ಎಂ ಮೋರ್ಚಾದ ನಗರ ಮಂಡಲ ಅಧ್ಯಕ್ಷರಾದ ಕೊಡಿಯವರಿಗೆ ಜನ್ಮದಿನದ ಶುಭಾಶಯಗಳು. ಆರೋಗ್ಯ ಐಶ್ವರ್ಯವನ್ನು ಕಾಪಾಡಿ. ನಾನು ಕಂಡ ಹಾಗೆ ನಮ್ಮ ಯಲಹಂಕ ನಗರ ಎಸ್.ಸಿ. ಮೋರ್ಚಾ ಅಧ್ಯಕ್ಷರಾದಂಥ ಮುರಳಿ ಅವರು ಸಣ್ಣ ವಯಸ್ಸಿಂದ ನಾನು 2008ಕ್ಕೆ MLA ಆಗೋದು ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಸಂಘಟನೆ ಮಾಡೋದಂಥವನು. ಯಾಕಂದರೆ LBS ನಗರ, ಅಂಬೇಡ್ಕರ್ ನಗರ ಆ ಕಡೆ ಎಲ್ಲ ಕೂಡ ಸ್ಲಮ್ ಇರ್ತಕ್ಕಂಥ ಜಾಗ. ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಶಕ್ತಿ ಇಲ್ಲದ ಕಾಲದಲ್ಲಿ ಮುರಳಿ ಮತ್ತು ಅಲ್ಲಿನ ಯುವಕರೆಲ್ಲ ಸೇರಿ ಇವತ್ತು ಪ್ರಬಲವಾದಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮಾಡಿ ಇವತ್ತು ಹಂತವಾಗಿ ಇವತ್ತು ನಗರ ಅಧ್ಯಕ್ಷರಾಗಿ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಮುರಳಿ ಅಂದರೆ ಒಂದು 100 ಜನ ಇದ್ದಂಗೆ ನನಗೆ. ಯಾವುದೇ ಒಂದು ಕಾರ್ಯಕ್ರಮ ಹೇಳಿದ್ರು ಕೂಡ ಎಲ್ಲೇ ಇರಲಿ, ಎಷ್ಟೊತ್ತಿನಲ್ಲಾಗಲಿ ತಕ್ಷಣ ಅದನ್ನು ಪ್ರಾಮಾಣಿಕವಾಗಿ ಮಾಡೋವಂಥವ್ರು, ಬರೀ ಸೆಲ್ಫಿಗೆ ಮಾಡೋವಂಥವ್ರಲ್ಲ, ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಯುವಕ. ಈ ಥರದವರು ರಾಜಕಾರಣದಲ್ಲಿ ಬರಬೇಕು ಮತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಚುನಾಯಿತ ಪ್ರತಿನಿಧಿಯಾಗಿ ಕೂಡ ಆಗ್ತಕ್ಕಂಥ ಅವಕಾಶ ಇದೆ. ಸೊ ಆ ಸಂದರ್ಭದಲ್ಲಿ ಈ ಥರದವರು ಮತ್ತು ಯುವಕರು ಎಲ್ಲ ಕೂಡ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು. ಭಗವಂತ ಅವನಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನು ಕೂಡ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷವನ್ನು ಇನ್ನೂ ಬಲವಾಗಿ ಸಂಘಟನೆ ಮಾಡೋದರಲ್ಲಿ ಭಗವಂತ ಶಕ್ತಿಯನ್ನು ಕೊಡಲಿ ಮತ್ತು ಕಾರ್ಯಕರ್ತರ ಒಂದು ಆಶೀರ್ವಾದ ಎಲ್ಲ ನಮ್ಮ ಮುಖಂಡರ ಆಶೀರ್ವಾದ ಮೇಲೆ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. 100ಕ್ಕೆ 100 ಸತ್ಯ. ಬೆಳೆಯ ಶ್ರೀ ಮೊಳಕೆಯಲ್ಲೇ ಗೊತ್ತಾಗುತ್ತೆ ಅನ್ನೋದು 100% ಕರೆಕ್ಟ್ ಇದೆ. ಅವರು ಅದೇ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಅವರು ಮಾಡುವಂಥ ಸಾಮಾಜಿಕ ಸೇವೆ, ಸಾಮಾಜಿಕ ಕೆಲಸಗಳು ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಪ್ರಭುತ್ವದಿಂದ ಬಡವರಿಗೆ, ದೀನದಲಿತರಿಗೆ ಸಹಾಯ ಮಾಡೋದ್ರಲ್ಲಿ ಅವರು ಎಷ್ಟು ಕೊಡುಗೆ ದಾನಿ ಅಂದರೆ ಹೇಳೋಕ್ಕೆ ಆಗಲ್ಲ. ಅವರು ದಿನನಿತ್ಯ ನಾನು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7-8 ಗಂಟೆವರೆಗೂ ಇರ್ತೀನಿ, ಜೊತೆಲೇ ಇರ್ತೀನಿ. ನಾವು ಅವ್ರು ಮಾಡುವಂಥ ಸಹಾಯ ಅಂತ ನಾವು ಕಣ್ಣಾರೆ ಕಂಡಿರೋದು. ಅವ್ರ ಮನೆ ಹತ್ರಕ್ಕೆ ಬೆಳಗ್ಗೆ ಆದರೆ ಕನಿಷ್ಠ ಪಕ್ಷ ಒಂದು 10 ಜನ ಬರ್ತಾರೆ. ಹಾಸ್ಪಿಟ್ಲ್ ವಿಚಾರ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಅಥವಾ ಯಾರು ಸತ್ತೋಗಿರ್ಬೋದು, ತಿಥಿ ಮಾಡೋಂಥ ಕಾರ್ಯ ಇರ್ಬೋದು, ಪ್ರತಿಯೊಂದು ಕೆಲಸಕ್ಕೂ ಅವರು ಸಹಾಯ ಮಾಡ್ತಾರೆ. ಹೆಚ್ಚಾಗಿ ಈ ಹಾಸ್ಪಿಟ್ಲಲ್ಲಿ ಇರೋಂಥ ರೋಗಿಗಳಿಗೆ ಅವ್ರಿಗೆ ತುಂಬ ಹೆಚ್ಚು ಸಹಾಯನೂ ಮಾಡ್ತಾರೆ. ಅಂತ ಒಂದು ಹೃದಯಶೀಲ ಇದೆಯಲ್ಲ ಈ ವಯಸ್ಸಲ್ಲಿ, ಅದು ನಿಜವಾಗ್ಲೂ ಸಹ ಒಂದು ವಿಸ್ಮಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಬ್ಬ ನಾಯಕ ಅಂತ ಅನ್ಸ್ಕೊಂಡವನು ಅವನ ಜೀವನದಲ್ಲಿ ಅಥವಾ ಅವನ ವೃತ್ತಿಯಲ್ಲಿ ಅವನು ಎಲ್ಲರನ್ನೂ ಸಮಾನತೆಯಿಂದ ಕೊಂಡೊಯ್ಯೋದ್ರ ಜೊತೆಗೆ ಆ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಅವರ ಗ್ರಾಮದ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಒಬ್ಬ ಹೋಬಳಿಯ ನಾಯಕನಾಗಿರ್ಬೋದು, ತಾಲೂಕು ನಾಯಕನ ಅವರವರ ಏನು ನಾಯಕತ್ವ ಪಡೆದಿರ್ತಾರ ಆ ಅವಧಿಗಳಲ್ಲಿ ಅವರ ಒಂದು ಏರಿಯಾಗಳಲ್ಲಿ ಏನು ಉತ್ತಮವಾದಂಥ ಕೆಲಸ ಮಾಡೋದ್ರೊಂದಿಗೆ, ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡೋದ್ರೊಂದಿಗೆ ಪ್ರೀತಿ ವಿಶ್ವಾಸಕ್ಕೆ ಯಾರು ಪಾತ್ರರಾಗಿರ್ತಾರೆ ಇವ್ರನ್ನ ಜೊತೆಯಲ್ಲಿ ಹೋದ್ರೆ ಅಥವಾ ಇವರನ್ನ ನಂಬಿದ್ರೆ ಅಥವಾ ಇವ್ರ ಹತ್ರ ಹೋದ್ರೆ ನಮ್ಮ ಕೆಲಸ ಆಗುತ್ತೆ, ನಮಗೆ ರಕ್ಷಣೆ ಸಿಗುತ್ತೆ, ನಮ್ಮನ್ನ ಎಲ್ಲಾ ರೀತಿಯಲ್ಲ ಇವರು ಸಮಾನವಾಗಿ ಕೊಂಡೊಯ್ತಾರೆ ಅನ್ನೋ ಭರವಸೆ ಇದ್ದಾಗ ಅಂತ ನಾಯಕ ಎತ್ತರಕ್ಕೆ ಬೆಳೆಯೋದ್ರಲ್ಲಿ ಸಹಜವಾಗಿ ಎಲ್ರು ಗೊತ್ತಿರ್ತಕ್ಕಂಥ ವಿಚಾರ ಎತ್ತರಕ್ಕೆ ಬೆಳೆಯುತ್ತೆ. ನಾಯಕತ್ವದ ಭವಿಷ್ಯ ಕಾಣ್ತಾ ಇದೆ.
ಖಂಡಿತವಾಗೂ ಕಾಣ್ತಾ ಇದೆ. ಅವ್ರು ಈಗಾಗಲೇ ಕೆಂಪು ಸೇನೆಯಲ್ಲಿ ಉತ್ತಮವಾದಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ರೆ, ಯಾವುದೇ ಹೋರಾಟದಾಗಿರ್ಬೋದು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷದಲ್ಲೂ ಸಹ ಇವತ್ತು ಶಾಸಕರು ಏನಿದ್ದಾರೆ, ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ್ರವರು, ಅವರು ಸಹ ಉತ್ತಮವಾದಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಉತ್ತಮವಾದಂತ ಹೆಸರು ಇದೆ ಕ್ಷೇತ್ರದಲ್ಲಿ. ಎಲ್ಲರ ಹತ್ರನೂ ಇವತ್ತು ಅವರು ಎಲ್ಲರನ್ನು ಸಹಬಾಳ್ವೆಯಿಂದ ಒಂದು ಸಮಾನತೆ ಕಡೆಗೆ ಅವರು ಕೊಂಡೊಯ್ಯುವಂತ ಶಕ್ತಿನೂ ಅವರಿಗಿದೆ. ಅದೇ ಒಂದು ಆದರ್ಶಗಳನ್ನ ಇಟ್ಕೊಂಡು ಮುರಳೀರವರು ಇವತ್ತು ಉತ್ತಮವಾದಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಪಾರ್ಟಿಯಲ್ಲಿ ಆಗಿರ್ಬೋದು, ಸಂಘಟನೆಯಲ್ಲಿ ಆಗಿರ್ಬೋದು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಿಚಾರ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ, ಅಥವಾ ಅದು ಅವ್ರನ್ನ ಹೊಗಳಿಕೆಯನ್ನು ನಾವು ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಮುರಳಿಯವರು ಅದನ್ನೇ ನಾವು ಹೇಳ್ತಾ ಇದ್ವಿ, ಅದನ್ನೇ ಮಾತನಾಡ್ತಾ ಇದ್ವಿ. ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಸಂಘಟನೆಯಲ್ಲಾಗಿರ್ಬೋದು, ರಾಜಕಾರಣದಲ್ಲಾಗಿರ್ಬೋದು ಅಷ್ಟು ಜನಸಾಗರ ಬರ್ತಾರಂದ್ರೆ ಇದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ಅವ್ರ ವ್ಯಕ್ತಿತ್ವವನ್ನು ಗುರುತಿಸಿ ಅವ್ರ ಒಳ್ಳೆ ಕೆಲಸನ ನೋಡಿ ಮತ್ತೆ ಅವ್ರ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸನೂ ಸಹ ಅವರು ಏನು ರಾಜಕಾರಣಕ್ಕೆ ಹೋದ್ರು, ಸಂಘಟನೆಗೆ ಬಂದರು, ಅವತ್ತಿನಿಂದ ಇವತ್ತಿನ ದಿವಸವರೆಗೂ ಪ್ರತಿಯೊಬ್ಬರಿಗೂ ಏನು ಅವ್ರ ಕೈಲಾಗೋ ಸಹಾಯನ ಮಾಡ್ತಾನೆ ಇದ್ದಾರೆ ಸರ್. ನಾವು ಕಂಡ ಮಟ್ಟಿಗೆ, ನಾವು ಹತ್ರದಿಂದ ನೋಡಿರೋದು, ತುಂಬಾ ಬಡವರು ಇವತ್ತು ತುಂಬಾ ಬಡವರು ಬರ್ತಾರೆ ಅವ್ರ ಹತ್ರ. ಅವ್ರಿಗೆ ಕೈಲಾದ ಸಹಾಯನ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರು ಇನ್ನ ಎತ್ತರಕ್ಕೆ ಬೆಳಿಬೇಕು. ಸಂಘಟನೆಲ್ಲ ಆಗ್ಬೋದು, ರಾಜಕಾರಣದಲ್ಲಿ ಆಗ್ಬೋದು. ಯಾಕಂದ್ರೆ ಚಿಕ್ಕ ವಯಸ್ಸು, ರಾಜಕಾರಣದಲ್ಲಿ ಒಳ್ಳೆ ಭವಿಷ್ಯ ಇದೆ. ಶಾಸಕರು ಅವ್ರನ್ನ ತುಂಬಾ ಒಪ್ಕೊಂಡಿದ್ದಾರೆ. ಈಗ ಒಬ್ಬರು ಶಾಸಕರು, ಒಬ್ಬರು ಮಿನಿಸ್ಟ್ರು, ಒಬ್ಬರು ಯಾರು ಆಗಲಿ ರಾಜಕಾರಣಿಗಳು ಒಪ್ಪಬೇಕಾದ್ರೆ ಚಿಕ್ಕ ಹುಡುಗನ್ನ, ಅದು ಸರ್ವೇ ಸಾಮಾನ್ಯ, ಯಾರು ಒಪ್ಪಲ್ಲ, ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಅಂಥದನ್ನ ಅವ್ರ ಗುಣ, ಅವ್ರ ಕೆಲಸ, ಅವ್ರ ನಿಷ್ಠೆ, ಅವ್ರ ಪ್ರಾಮಾಣಿಕೆಯಿಂದ ನೋಡಿ ಅದರಿಂದ ಅವ್ರನ್ನ ಹತ್ರದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಆಶೀರ್ವಾದ ತುಂಬಾ ಇದೆ, ಶಾಸಕರ ಆಶೀರ್ವಾದ ನಮ್ಮ ಮುರಳಿಗೆ. ಸರ್, ಇದು ಖುಷಿ ಅದು ಹೇಳಕ್ ಸಾಧ್ಯ ಇಲ್ಲ ಸರ್. ಬಹಳಷ್ಟು ಖುಷಿ ಆಗ್ತಾ ಇದೆ. ನಾವು ಹೋಗ್ತಾ ಇರೋ ದಾರಿ ಎಲ್ಲೋ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ ಇವತ್ತು ನನಗೆ ಬಂದಿರುವಂತ ಜನಗಳು ನೋಡಿದ್ರೆ ಗೊತ್ತಾಗ್ತದೆ. ಇದೇ ರೀತಿ ದೊಡ್ಡವರ ಆಶೀರ್ವಾದಕ್ಕೆ ಒಳ್ಳೆ ಕೆಲಸನ ಮಾಡ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೀತೀನಿ ಸರ್. ಇವತ್ತು ನನಗೆ ಹುಟ್ಟುಹಬ್ಬ ತಿಳಿಸೋದಕ್ಕೆ ಮಾನ್ಯ ಶಾಸಕರು, ನಮ್ಮ ದಲಿತ ಸಂಘ ಸಮಿತಿಯ ರಾಜ್ಯಾಧ್ಯಕ್ಷರು ರಾಜಣ್ಣವರು, ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಗುರುಸಾಮಣ್ಣವರು, ನಗರ ಮಂಡಲ ಅಧ್ಯಕ್ಷರಾದಂತಹ ನಮ್ಮ ಮುನ್ರಾಜಣ್ಣವರು, ಈಗ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳೆಲ್ಲ ಬಂದು ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಇದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಸರ್. ಈಗ ಪ್ರೀತಿ 1 ವರ್ಷ ಪಡ್ಕೊಂಡಿರೋದನ್ನ ಇನ್ನು ಅದನ್ನ ನಾವು ಪ್ರತಿ ವರ್ಷ ಪಡ್ಕೊಂಡು ಹೋಗೋದು ಬಹಳಷ್ಟು ದೊಡ್ಡ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಾವು ನಡೆಯೋದು, ನಮ್ಮ ನಡವಳಿಕೆ ಎಲ್ಲವನ್ನ ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ಅದನ್ನ ನಾವು ಎಲ್ಲವನ್ನ ಸರಿಯಾಗಿ ಸರಿತೂಗಿಸ್ಕೊಳ್ಳುವಂತಹ ಬಹುದೊಡ್ಡ ಜವಾಬ್ದಾರಿ ಇರ್ತದೆ. ನಾನು ನಗರ ಮಂಡಲ ಅಧ್ಯಕ್ಷನಿದ್ದೀನಿ, ಆದ್ರಿಂದ ಈ ಜವಾಬ್ದಾರಿ ಇನ್ನೂ ದೊಡ್ಡದು ಅಂತೀನಿ. ನಾನು ಏನು ಪಕ್ಷ ಮತ್ತು ನಮ್ಮ ಸಂಘಟನೆ ಸಿದ್ಧಾಂತಗಳೇನಿದೆ ಅದರಲ್ಲಿ ನಡೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ.